ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬರ್ರಿ. ಇವತ್ತಿನ ವಿಶೇಷತೆ ನೋಡ್ರಿ, ತುಂಬ ಸಖತ್ತಾದ ಬಿಸಿಲು ಬಿದ್ದಿದ್ರಿ ನಮ್ಮ ಕಡೆ. ನಿಮ್ಮ ಕಡೆ ಹೆಂಗೆ ಬಿದ್ದೈತ್ರಿ ಬಿಸಿಲು? ಅದಕ್ಕೆ ನೋಡ್ರಿ ನಾನು ಹೊರಗೆ ಬಿದ್ದುಬಿಟ್ಟೆ ನೋಡ್ರಿ ಇವತ್ತು. ಮನೇಲಿ ಏನು ಹೊಕ್ಕೊಂಡು ಮನೇಲಿ ಕುಂದಿರ್ತೀರ್ರಿ, ಮಳೆಗೆ ಬೇಜಾರು ಬಂದುಬಿಡತ್ರಿ ಮನೇಲಿ ಒಳಗಡೆ ಇದು ಅದಕ್ಕೆ ನೋಡ್ರಿ ಬಿಸಿಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ. ಒಂಥರ ಬೇಸಿಗೆ ಥರ ಕಾಣ್ತಾ ಐತ್ರಿ. ಅದಕ್ಕೆ ನೋಡ್ರಿ ನಮ್ಮ ಕುರಿ ಮರಿ ಎಲ್ಲ ಎಷ್ಟು ಚೆನ್ನಾಗಿ ಸೊಪ್ಪು ತಿಂತಾ ಆಯ್ತು ನೋಡ್ರಿ. ಸ್ವಲ್ಪ ನೆಲ ಎಲ್ಲ ಹಿಂದ್ಲ ಕಡೆ ಒಣಗಿದಂಗೆ ಕಾಣ್ತಾ ಆಯ್ತು ನೋಡ್ರಿ ಫ್ರೆಂಡ್ಸ್. ಇವಾಗ ತುಂಬ ಸಖತ್ತಾಗಿ ಕಾಣ್ತಾ ಐತ್ರಿ. ನಾನು ಇವಾಗ ಹಿಂತಲ್ಲಿ ಫ್ರೀಯಾಗಿ ನಮ್ಮ ಕೆರೆ ನೋಡ್ಬೇಕಂತ ಬಂದೆ ನೋಡ್ರಿ. ನಾನು ಕೂಡ ಮುಕ್ಕಾಲು ಭಾಗ ಬಂದಿದೆ ನೋಡ್ರಿ ನಮ್ಮ ಕೆರೆ. ಇನ್ನೊಂದು ಕಾಲು ಭಾಗ ತುಂಬೋದಿದೆ, ಮುಕ್ಕಾಲು ಭಾಗ ತುಂಬಿದಂಗೆ ಆಗಿತ್ತು ನೋಡ್ರಿ. ವೈಟ್ ನೀರು ರೀ ಒಂಥರ. ನೋಡ್ರಿ ಇಲ್ಲಿ ನೋಡ್ರಿ, ಒಂಥರ ವೈಟ್ ನೀರು ಥರ ನೋಡ್ರಿ. ಎಲ್ಲ ಎಷ್ಟು ಬಂದಿದೆ ನೋಡ್ರಿ ನೀರು. ನಾನು ತೋರಿಸಿದ್ದೇನೆ ಕೆರೆ ನಮ್ದು ಹೆಂಗಿದೆ ಅಂತ. ಎಷ್ಟು ಕೆಳಗಡೆ ಇತ್ತು ನೋಡ್ರಿ. ನೋಡ್ರಿ ಇದು ಇಲ್ಲಿಗೆ ಬಂದಿತ್ತು ನೋಡ್ರಿ. ಇನ್ನೊಂದು ಸ್ವಲ್ಪ ರೀ ಅಪ್ಪ, ಇನ್ನೊಂದು 8 ದಿನ ಸ್ವಲ್ಪ ಮಳೆ ಆಗಿಬಿಟ್ರೆ ನಮ್ಮ ಕೆರೆ ಫುಲ್ಲಾಗಿ ಬರುತ್ತೆ ನೋಡ್ರಿ. ನೀರು ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಹಿಂತಲಲ್ಲಿ. ಆ ಕಡೆ ಎಲ್ಲ ತೋಟ ಅದಾವ್ರಿ, ಅಡಿಕೆ ತೋಟ ಹಸೂರಾಗ್ಬಿಟ್ಟಾವ್ರಿ. ಆ ಕಡೆ ಅಡಿಕೆ ತೋಟ ಎಷ್ಟು ಚೆನ್ನಾಗಿ ಹಸೂರಾಗ್ಯಾವ ನೋಡ್ರಿ. ಆ ಕಡೆ ಮಳೆ ಬರೋದು ಹೋಗೋದು ಒಂಥರ ಬರ್ತೈತೆ ನೋಡ್ರಿ. ಈ ಥರ ಸಣ್ಣ ಮಳೆಗೆ ಗಿಡ ಎಲ್ಲ ಚೆನ್ನಾಗಿರ್ತಾವೆ ನೋಡ್ರಿ. ಈ ತೋಟಗಳಿಗೆಲ್ಲ ಒಳ್ಳೆ ಹದ ನೋಡ್ರಿ. ಈ ಥರ ಮಳೆ ಬರೋದು ಹೋಗೋದು ಮಾಡಿದರೆ ಭತ್ತ ಬಿತ್ತನೆಗೆಲ್ಲ ಚೆನ್ನಾಗಿರ್ಬೇಕು ಮಳೆ. ಈ ತೋಟ ಗಿಟಕ್ಕೆಲ್ಲ ಈ ಥರ ಹದ ಇದ್ರೆ ಸಾಕು ನೋಡ್ರಿ. ಹಸೂರು ನೋಡ್ರಿ. ಈ ಕಡೆ ಬೇಲಿ ಎಲ್ಲ ನಮ್ಮ ಕಡೆ ನೋಡ್ರಿ ಎಷ್ಟು ಚೆನ್ನಾಗಿ ಹಸೂರಾಗಿದೆ ಅಂತ ಎಲ್ಲ ನೋಡ್ರಿ. ಇಂತ್ಲಾಗೆಲ್ಲ ಹಸೂರು ರೀ ನಮ್ಮ ಕಡೆ. ಇಲ್ಲಿ ನೋಡ್ರಿ, ಇನ್ನೂ ಏನೂ ಹಾಕಿಲ್ಲ ನಾನು ಊಟಕ್ಕೆ. ಗ್ಯಾಸ್ ಮರ್ತು ಗಿಳಿಗಳು ಪ್ಲೇಟ್ ಖಾಲಿ ಮಾಡ್ಕೊಂಡವ್ರಿ. ಇಲ್ಲಿ ನೋಡ್ರಿ, ತುತ್ತು ಅಮ್ಮ ನೈದಲ್ಲಿ ಮಿರ್ಬಿಚ್ಚು ಪಪ್ಪಿದೆ ಬಾ. ಅಯ್ಯೋ, ಕಾಗಿ ಕಚ್ಚಾಕ್ ಬರ್ತಾಯಿತ್ರಲ್ರಿ. ಹೊಟ್ಟೆ ಹಸ್ತು ಕಚ್ಚಾಕ್ ಬರಾಕುಂತತ್ ನೋಡ್ರಿ ಕಾಗಿದು. ನನಗೆ ರೂಢ ಆಗೈತ್ರಿ ಇದು, ನನಗೆ ಕಚ್ಚಲ್ಲ. ಹಾಗೆ ಜೋರು ಮಾಡೋದಷ್ಟೆ ಈ ಥರ. ಹಾಗೆ ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ತಾರ್ಲಿ ಮೀನು ತಗೊಂಡಿದ್ದೆ, ಎಲ್ಲ ಸಾರು ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಹಾಗೆ ಮನೆಯವರು ಸಾರಲ್ಲಿ ತಿನ್ನಲ್ರಿ, ಅದಕ್ಕೆ ಅವರಿಗೋಸ್ಕರ ಒಂದು 4-5 ಮೀನು ಎಕ್ಸ್ಟ್ರಾ ತೆಗೆದಿಟ್ಟೇನಿ ರೀ. ತಾರ್ಲಿ ಮೀನು ಅವರಿಗೆ ಸ್ವಲ್ಪ ಫ್ರೈ ಮಾಡಿಕೊಡ್ಬೇಕಂತ. ಇಷ್ಟು ಸ್ವಲ್ಪ ಫ್ರೈ ಮಾಡ್ಬೇಕು ನೋಡ್ರಿ ಇವಾಗ. ಹಾಗೆ ನೋಡ್ರಿ ಫ್ರೆಂಡ್ಸ್, ಇವತ್ತು ಯಾಕೋ ಫುಲ್ ಬೇಜಾರಾಗ್ತಾ ಇದೆ ನೋಡ್ರಿ. ಅದಕ್ಕೆ ಸುಮ್ಮನೆ ಕುಂತಿದ್ದೆ ಮನೆಯಲ್ಲಿ ಏನು ಮಾಡಬೇಕು ಅಂತ. ಸಾರು ಕೂಡ ರೆಡಿ ಆಯ್ತು ರೀ. ನಮ್ಮ ಮನೆಯವ್ರಿಗೆ ಫ್ರೈ ಮಾಡಬೇಕಂತ ಅದನ್ನು ಕೂಡ ಇಟ್ಟು ಕುಂತೇನೆ ನೋಡ್ರಿ. ಬೇಜಾರು ಬಂದಕ್ಕೆ ಎಲ್ಲ ಕೆಲಸ ಅಂತೂ ಫಿನಿಶ್ ಆಗಿದೆ ರೀ. ಇರ್ತದಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಇವಾಗ ಬೇಜಾರಂದರೆ ಎಲ್ಲರಿಗೂ ಇದ್ದೇ ಇರುತ್ತೆ. ಅದಕ್ಕೆ ನನಗೂ ಹಾಗೆ ಬೇಜಾರಾಗ್ತಾ ಇದೆ. ವಿಡಿಯೋನೂ ಕೂಡ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಅದಕ್ಕೆ ಹಾಗೆ ಸುಮ್ಮನೆ ಕುಂತ ಟೀ ಮಾಡಬೇಕಂತ ನೋಡ್ರಿ. ಒಂದು ಸ್ವಲ್ಪ ಟೀ ಮಾಡಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೇಕಂತ ಮನ್ಸಲ್ಲಿ ಬಂದಿದೆ. ಅದಕ್ಕೆ ಸ್ವಲ್ಪ ಏನು ಸ್ನ್ಯಾಕ್ಸ್ ಮಾಡಬೇಕಂತ ಹುಡುಕಿದೆ. ಸ್ವಲ್ಪ ಕೈ ಮಂಡಕ್ಕಿ ಇದ್ದಾವೆ ಫ್ರೆಂಡ್ಸ್. ಆ ಕೈ ಮಂಡಕ್ಕಿನ ಸ್ವಲ್ಪ ನನಗೇನು ತೋಚಿದ್ದು ಅಂದರೆ ನನಗೆ ಹಚ್ಕೊಂಡು ತಿಂದು ಬೇಜಾರಾಗಿದೆ. ಅದು ನಾವು ಸ್ವಲ್ಪ ಅಜ್ಮೀರಿಗೆ ಹೋದಾಗ ಟ್ರೈನಲ್ಲಿ ತಿಂತಿದ್ವಿ. ಆ ಥರ ಬೆಳಗಾವಿ ಸೈಡಲ್ಲಿ ಬರುತ್ತೆ ಆ ಥರ ಮಂಡಕ್ಕಿ. ಆ ಥರದ ಮಂಡಕ್ಕಿ ಮಾಡ್ಕೋಬೇಕಂತ ನಮ್ಮ ಮನೆಯಲ್ಲಿ ಆ ಥರದ ಐಟಮ್ ಇದೆಯೋ ಇಲ್ಲ ಅಂತ ಹುಡುಕಿದೆ ಫ್ರೆಂಡ್ಸ್. ಸ್ವಲ್ಪ ಸಿಕ್ಕಿದೆ. ಅದೇ ಇವರು ಕೂಡ ಅಷ್ಟೇ ಹಾಕಿರ್ತಾರೆ ಆ ಥರ. ನಾನು ಕೂಡ ಆ ಥರನೇ ಮಾಡಬೇಕಂತ ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡ್ರಿ. ನಾನು ಕೈ ಮಂಡಕ್ಕಿಯಲ್ಲಿ ಆ ಕಡೆ ಸೈಡು ಮಂಡಕ್ಕಿ ಹಚ್ಕೊಂಡು ತಿಂತಾ ಇದ್ದೇನೆ ನೋಡ್ರಿ. ನಾನು ಈ ಥರ ಖಾರವಾಗಿ ಈ ಥರ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ ನೋಡ್ರಿ, ಒಂದಿಷ್ಟು ಹಾಕೋಣ ಮಂಡಕ್ಕಿ ಇದ್ದಾವೆ. ಒಂದು ಸ್ವಲ್ಪ ತಗೊಂತೇನೆ ರೀ ಮಂಡಕ್ಕಿ ಇದರಲ್ಲಿ. ಹಾಗೆ ನೋಡ್ರಿ, ಖಾರನೂ ಕೂಡ ಒಂದಿಷ್ಟಿದೆ ಫ್ರೆಂಡ್ಸ್. ಇವಾಗ ಖಾರ ಇದೆ. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡೀನಿ ರೀ. ಹಾಗೆ ಖಾರ ಪುಡಿ, ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹಾಕಕ್ಕೆ ಬರುತ್ತೆ ಅಂತ. ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ರೀ. ಎಣ್ಣೆ ಹಾಕಲ್ಲ ಅವರು, ನಾನು ಒಂದು ಸ್ವಲ್ಪ ತಗೊಂಡಿದ್ದೀನಿ ಎಣ್ಣೆ. ಚೆನ್ನಾಗಿ ಖಾರ ಪುಡಿ ಹತ್ತಬೇಕಲ್ಲ, ಮತ್ತು ಎಣ್ಣೆ ಇದ್ರೇ ಮಂಡಕ್ಕಿಗೆ ಖಾರ ಪುಡಿ ಹತ್ತೋದು. ಇದು ಕೈ ಮಂಡಕ್ಕಿ ಅಂತ ಫ್ರೆಂಡ್ಸ್. ಇದನ್ನು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ತಗೋತೇನೆ ರೀ, ಜಾಸ್ತಿ ಮಾಡಲ್ಲ. ನಾನು ಹೆಂಗಾಗುತ್ತೋ ಅಂತ ನೋಡ್ಬೇಕಂತ ನೋಡ್ರಿ. ಆ ರೀತಿ ಮಂಡಕ್ಕಿ ಹೆಂಗಾಗುತ್ತೆ ಅಂತ ನೋಡೋಕ್ಕಾಗಿ ಸ್ವಲ್ಪ ಮಂಡಕ್ಕಿ ತಗೊಂಡಿದ್ದೀನಿ ರೀ ಹಚ್ಚಬೇಕಂತ. ಅವರು ಕೂಡ ಕೈ ಮಂಡಕ್ಕಿಯಲ್ಲೇ ಮಾಡೋದ್ರಿ. ಅದಕ್ಕಾಗಿ ನಾನು ಕೈ ಮಂಡಕ್ಕಿ ಇದ್ವಲ್ಲ ನಮ್ಮ ಮನೆಯವ್ರ ಸಂತಿಂದ ತಂದಿದ್ದು,
ಅದರಲ್ಲೇ ಮಾಡ್ತಾಯಿದ್ದೀನಿ. ಇದು ಖಾರ ಹತ್ತಲಿಕ್ಕಾಗಿ ನೋಡಿರಿ, ಇದು ಎಣ್ಣೆ ಹಾಕೊಳ್ಳೋದು. ಮೆಣಸಿನ ಪುಡಿ ಇಲ್ಲಾಂದರೆ ಹತ್ತಲ್ಲ ನೋಡಿರಿ ಫ್ರೆಂಡ್ಸ್. ಅದಕ್ಕೆ ನೋಡಿರಿ ಈ ಥರ ಹಾಕೊಳ್ತಾರೆ ಅವರು ಕೂಡ. ಇದನ್ನು ಇರೋದಷ್ಟು ನಾನು ಉಪ್ಪು ಸ್ವಲ್ಪ ತಗೊಳ್ತೀನಿ, ಟಮಾಟಿ ಹಣ್ಣು ಬಿಟ್ಟು ಉಳಿದಿದ್ದೆಲ್ಲ ಹಾಕ್ತೀನಿ ರೀ ಫ್ರೆಂಡ್ಸ್. ಯಾಕಂದರೆ ಇವಾಗ ಟಮಾಟೆ ಹಣ್ಣು ಸ್ವಲ್ಪ ನೀರು ಥರ ಆಗ್ಬಿಡುತ್ತೆ, ಆಮೇಲೆ ನೋಡಿ ಹಾಕೋಣಕ್ಕೆ ಬರುತ್ತೆ. ಅದಕ್ಕೆ ಈ ಥರ ಕಲಿಸ್ತಾ ಅದನ್ನು ನೋಡಿರಿ ನಾನು. ಖಾರವಾಗಿ ತುಂಬ ಚೆನ್ನಾಗಾಗ್ತಾವೆ ರೀ ಫ್ರೆಂಡ್ಸ್. ಅದು ಆಮೇಲೆ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋತಾರೆ. ನನಗೆ ನಿಂಬೆಹಣ್ಣಿನ ರಸ ಇಷ್ಟ ಇಲ್ಲ, ಅದಕ್ಕೆ ನಾನು ಹಾಕೊಂಡಿಲ್ಲ. ನನಗೆ ಖಾರನೇ ಇಷ್ಟ, ಹುಳಿ ಇಷ್ಟ ಇಲ್ಲ ನನಗೆ. ಇಷ್ಟೇ ನೋಡ್ರಿ ಅವರು ಮಾಡೋದು ಕೂಡ. ಈ ಥರ ಮಾಡಿ ಖಾರನ ಹಾಕ್ಕೊಳ್ತಾರೆ, ಅವರು ಉದುರಿಸಿ ಕೊಡ್ತಾರೆ ರೀ. ನಾನು ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಅದನ್ನು. ಖಾರ ಪುಡಿ ಹಾಕೋದ್ರಿಂದ ಖಾರವಾಗಿ ಚೆನ್ನಾಗಿ ಹಾಕತ್ರಿ. ಇದ್ರ ಜೊತೆ ಟೀ ಮಾಡಿಕೊಂಡು ತಿಂದು ಕುಡಿತಾ ಇದ್ರೆ ಸಖತ್ತಾಗಿರ್ತೈತೆ ನೋಡಿರಿ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡು ನೋಡಿರಿ ರೆಡಿ ನೋಡಿರಿ. ಕೈ ಮಂಡಕ್ಕಿನೇ ಆಗಬೇಕು ನೋಡಿರಿ, ಇದಕ್ಕೆ ತುಂಬ ಸಖತ್ತಾಗುತ್ತೆ. ಈ ಥರ ಆಗುತ್ತೆ ನೋಡಿರಿ ಮಂಡಕ್ಕಿ ಅಂದರೆ. ಇನ್ನೂ ಈರುಳ್ಳಿ ಚೆನ್ನಾಗಿ ಹಾಕೊಂಡ್ರೆ ಇನ್ನೂ ಸಖತ್ತಾಗುತ್ತೆ ರೀ ತಿನ್ನೋಕ್ಕದು. ಈ ಥರ ಮಾಡ್ಕೊಂಡ್ರಿ ನಾನು ಕೂಡ. ಇವಾಗ ಟೀ ಮಾಡಿಕೊಂಡು ತಿನ್ನೋದು ನೋಡಿರಿ ಫ್ರೆಂಡ್ಸ್. ಸಖತ್ತಾಗಿದೆ ಮಂಡಕ್ಕಿ ಕೂಡ, ಖಾರವಾಗಿ. ಬಾಯಲ್ಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಸಿಗ್ತಾಯಿದೆ ನೋಡಿರಿ. ಸೂಪರಾಗಿದೆ, ತಿನ್ನೋಕ್ಕಂತೂ ಸೂಪರ್ ಆಗ್ತಾವೆ ನೋಡಿರಿ ಖಾರವಾಗಿ ಬಾಯಲ್ಲಿ. ಹಾಗೆ ಫ್ರೆಂಡ್ಸ್ ಅದ್ರ ಜೊತೆ ಟೀ ಮಾಡಿಕೊಂಡು ತಿನ್ನೋಣಂತ ನಾನು. ಹಾಗೆ ನೋಡಿರಿ ಹೊಸದು ಯಾವುದೋ ಚಾಪುಡಿ ಅಂಗಡಿಯವನೇ ಕೊಟ್ಟು ಕಳಿಸಿದಾನಂತ್ರಿ. ಅದು ನವಚೇತನ್ ಅಂತೆ, ಹೊಸ್ದಾಗಿ ಬಂದಿದೆ ಅಂತೆ. ಈ ಟೀ ಒಂದು ಸತಿ ಕುಡ್ದು ನೋಡಿ ನಮಗೆ ರಿಸಲ್ಟ್ ಹೇಗೆ ಬಂತು ಅಂತ ಹೇಳ್ರಿ. ಟೀ ಪುಡಿ ಚೆನ್ನಾಗಿದ್ದರೆ ತಗೊಳ್ರಿ, ಇಲ್ಲಿದ್ರೆ ಬೇಡ. ಯಾವಾಗಲೂ ನಾವು ರೆಡ್ ಲೆವೆಲೇ ಯೂಸ್ ಮಾಡೋದು. ಇವರೇನೋ ನವಚೇತನ್, ಇದೊಂದು ಸತಿ ಕುಡೀರಿ, ತುಂಬ ಸಖತ್ತಾಗಿದೆ. ಕುಡಿದು ನೋಡಿರಿ, ಆಮೇಲೆ ಚೆನ್ನಾಗಿದೆ ಇಲ್ಲ ಅಂತ ಆಮೇಲೆ ಬೇಕಿದ್ರೆ ತಗೊಳ್ರಿ, ಇಲ್ಲದ್ರಿಲ್ಲ ಅಂತ ಅಂದಕ್ಕೆ ನೋಡೋಣ ಅಂತ ಇದ್ರ ಟೀ ಮಾಡ್ತಾ ಇದ್ದೇನೆ ರೀ ನಾನು. ಇವಾಗ ಹೆಂಗಾಗುತ್ತೆ ಅಂತ ನೋಡ್ತೇನೆ ರೀ. ಇವಾಗ ಟೀ ಮಾಡಿ ನಾನು ಟೀ ಹೆಂಗಾಗುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೇನೆ ರೀ. ಇವಾಗ ನೋಡೋಣ ಇದ್ರ ಟೀ ಹೆಂಗಾಗುತ್ತೋ ಅಂತ ಗೊತ್ತಾಗುತ್ತೆ ಇವಾಗ. ಹೀಗೆ ಸ್ವಲ್ಪ ಹಾಲಿದ್ರಿ, ಇವಾಗ ಇದನ್ನು ಹಾಕಿ ಟೀ ಮಾಡ್ಬಿಡ್ತೇನೆ ರೀ ನಾನು. ಈ ಟೀ ಪುಡಿಯಿಂದ ಮಾಡ್ತೇನೆ ನೋಡಿರಿ. ಇವಾಗ ಟೀ ಹರಿದೆ ನೋಡಿರಿ. ಒಳಗಡೆ ಇದ್ರದ್ದು ಏನೂ ಇಲ್ಲ, ಎಷ್ಟು ದಪ್ಪ ಇದೆ ಫ್ರೆಂಡ್ಸ್ ಇದು ಟೀ ಪುಡಿ. ಇದರಲ್ಲಿ ಏನು ಬೇರೆ ಸೊಪ್ಪು ಯಾವುದು ಕಾಣ್ತಾ ಇಲ್ಲ. ಇದಕ್ಕೆ ಏಲಕ್ಕಿ ಫ್ಲೇವರ್ ಒಂದಿದೆ ನೋಡಿರಿ, ಗಮ್ ಅಂತ ವಾಸನೆ ಬರ್ತಾಯಿದೆ ಏಲಕ್ಕಿದು. ಫುಲ್ ಏಲಕ್ಕಿ ಫ್ಲೇವರ್ ಇದೆ. ಅಂದರೆ ನಾನು ಟೀ ಮಾಡಿ ನೋಡ್ತೀನಿ ಇವಾಗ ಏನಾಗುತ್ತೋ ಅಂತ. ನೋಡಿರಿ ಫ್ರೆಂಡ್ಸ್, ಇವಾಗ ಮಂಡಕ್ಕಿ ಈ ಥರ ಆಯಿತು ನೋಡಿರಿ. ಅದ್ರ ಜೊತೆ ಬಿಸಿ ಟೀ ಮಾಡಿದೆ. ಅದ್ರ ಜೊತೆ ನೋಡಿರಿ ಆ ಟೀ ತುಂಬ ಚೆನ್ನಾಗಿದೆ. ಇನ್ನೂ ಕುಡ್ದಿಲ್ಲ ನಾನು, ಕುಡ್ದು ಹೇಳ್ತೇನೆ ರೀ ಫ್ರೆಂಡ್ಸ್ ಅದು ಹೇಗಾಗಿದೆ ಅಂತ. ಸೂಪರ್ ಇದೆ ಫ್ರೆಂಡ್ಸ್. ಅಂದರೆ ಘಮ ಬಾಯಲ್ಲಿ ಒಂಥರ ಅಷ್ಟು ಚೆನ್ನಾಗಿ ಘಮ ಅಂತ ಇದೆ. ಅಂದರೆ ಏಲಕ್ಕಿ ಥರ ನೋಡಿರಿ ಫ್ಲೇವರು, ತುಂಬ ಸಖತ್ತಿದೆ, ತುಂಬ ಚೆನ್ನಾಗಿದೆ ನೋಡಿರಿ. ಈ ಟೀ ಪುಡಿನೂ ಕೂಡ ತುಂಬ ಚೆನ್ನಾಗಿದೆ. ನಾನು ಕೂಡ ಕುಡಿದು ನೋಡಿ ಆಮೇಲೆ ನೀವು ಏನಂತ ಹೇಳ್ರಿ ಅಂತ ಅವ್ರ ಅಂಗಡಿಯವ್ರು ಹೇಳ್ಕೊತಿದ್ದಾರೆ. ತುಂಬ ಚೆನ್ನಾಗೇ ಇದೆ ನೋಡಿರಿ, ಅದು ಒಳ್ಳೇದಿದೆ ರೀ ಅಪ್ಪ. ನವಚೇತನ್ ಟೀ ಪುಡಿ ಕೂಡ ಇವಾಗ ಇದ್ರ ಮೇಲೆ ನವಚೇತನ್ ಶುರು ನೋಡಿರಿ. ರೆಡ್ ಲೆವೆಲು ಕೂಡ ನಾವು ಬಿಡಲ್ಲ ರೀ, ಯಾಕಂದರೆ ಅದರಲ್ಲಿ ತುಳಸಿ ಆಮೇಲೆ ಪುದೀನ ಎಲೆ ಎಲ್ಲ ಮಿಕ್ಸಟ್ ಇದೆ ರೀ. ಅದು ಮಾತ್ರ ಅದರಲ್ಲಿ ಏಲಕ್ಕಿನೂ ಇದೆ. ಅದು ಕೂಡ ಈ ಥಂಡಿ ವಾತಾವರಣದಲ್ಲಿ ತುಂಬ ಸಖತ್ತಿರುತ್ತೆ. ಆದರೆ ಇದು ನವಚೇತನ ಅಂತ ನೋಡಿರಿ, ಇದು ಕೂಡ ಚೆನ್ನಾಗಿದೆ ರೀ. ಒಂಥರ ಏಲಕ್ಕಿ ಥರ ಫ್ಲೇವರ್, ಏಲಕ್ಕಿ ಕುಟ್ಟು ಹಾಕ್ತಾರಲ್ಲ ಅದನ್ನು ಬೇಡ ನೋಡಿರಿ. ಈ ಟೀ ಪುಡಿ ಹಾಕಿದೆ ಒಳ್ಳೇದಿದೆ. ಹಾಗೆ ನೋಡಿರಿ ನಮ್ಮ ಮಂಡಕ್ಕಿ ಜೊತೆ ಟೀನೂ ಕೂಡ ಒಳ್ಳೇದಿದೆ ರೀ. ತಿಂತಾ ಇದೆ ನೋಡಿರಿ ನಾವು ಕೂಡ. ಸಮೀರನು ಕೂಡ ಇಲ್ಲಿ ಬಂದು ಹಿಂದ್ಗಡೆ ಕೂತ್ಕೊಂಡು ತಿಂತಾ ಇದ್ದಾನ್ರಿ. ಕಾಣಿಸಲ್ರಿ ಅವನು, ಆ ಥರ ತಿಂತಾ ಇರ್ತಾನೆ ರೀ. ನಾನು ಮಾತಾಡ್ತಾ ಇರ್ತೇನೆ, ಅವ್ನು ಶುರು ಮಾಡ್ಕೊಂಡಿರ್ತಾನೆ. ನಮ್ಮದು ಮಂಡಕ್ಕಿ ಜೊತೆ ಟೀ ತುಂಬ ಚೆನ್ನಾಗಿದೆ ನೋಡಿರಿ. ಹೊಸ ಟೀ ಪುಡಿ ಕೈ ಮಂಡಕ್ಕಿ, ಒಳ್ಳೆ ಫ್ಲೇವರು, ಒಳ್ಳೆ ಟೇಸ್ಟಿಂಗು, ತುಂಬ ಚೆನ್ನಾಗಿದೆ ನೋಡಿರಿ. ಈ ಮಂಡಕ್ಕಿ ಕೋದಕ್ಕೂ ಸಖತ್ತಾಗಿದೆ ರೀ ಫ್ರೆಂಡ್ಸ್. ಕೈ ಮಂಡಕ್ಕಿ ಮೊದಲೇ ರುಚಿ ಇರ್ತಾವೆ ಫ್ರೆಂಡ್ಸ್, ಅದಕ್ಕೆ ಈ ಥರ ಮಸಾಲೆ ಎಲ್ಲ ಸೇರಿಸ್ಕೊಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿರಿ. ಈ ಥರ ಇದರಲ್ಲಿ ಖಾರ ಪುಡಿ ಹಾಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ನಮಗೆ ಖಾರವಾಗಿರೋದಂದರೆ ತುಂಬ ಇಷ್ಟ ನೋಡಿರಿ.
ಹಾಗೆ ತುಂಬ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಕೈ ಮಂಡಕ್ಕಿ ಕೂಡ ಇದ್ದರೆ ಈ ಥರ ಇಷ್ಟೇ ವಸ್ತು ಹಾಕ್ಕೊಂಡು ಮಾಡಿ ತಿನ್ನಿರಿ. ಖಾರ ಇಲ್ಲ ಅಂದರೂ ಒಂದು ಈರುಳ್ಳಿ, ಟಮಾಟೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು ಉದುರಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಒಳ್ಳೆಣ್ಣೆ ಇದ್ದರೆ ಹಾಕಿ ಮಾಡ್ಕೊಂಡು ತಿನ್ನಿ. ಟೀ ಜೊತೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ, ಚೆನ್ನಾಗಿದೆಯೋ ಇಲ್ಲ ಅಂತ. ನೀವು ಮಾಡ್ಕೊಂಡು ತಿಂದು ಕಮೆಂಟ್ಸಲ್ಲಿ ತಿಳಿಸ್ರಿ ಹೇಗಿದೆ ಅಂತ ನನಗೆ ಫ್ರೆಂಡ್ಸ್. ಇವಾಗ ನಮ್ಮ ವಿಡಿಯೋ ಅಂತೂ ಇಷ್ಟ ಆಯ್ತು ನೋಡಿರಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿರಿ. ಎಲ್ಲ ಫುಲ್ ವಿಡಿಯೋನ ವಾಚ್ ಮಾಡಿರಿ. ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ರೀ ಫ್ರೆಂಡ್ಸ್.